ಬಾಂಗ್ಲಾದೇಶ ವಲಸಿಗರು ವಾಸ್ತವ್ಯ ಹೂಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೊಡಗಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಕಾರ್ಮಿಕರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಪಕ್ಕಾ ದಾಖಲೆಯನ್ನ ನೀಡುವಂತೆ ಕಾರ್ಮಿಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ವಲಸೆ ಕಾರ್ಮಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊಡಗಿಗೆ ಬಾಂಗ್ಲಾದೇಶದ ನುಸುಳುಕೋರರು ನುಸುಳಿದ್ದಾರೆ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೂಡ ಬಿತ್ತರ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಖಾಕಿ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಪ್ರತಿಯೊಂದು ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೊಡಗಿನಲ್ಲಿ ತುಂಬಾ ಕ್ರೈಮ್ಗಳು ನಡೀತಾ ಇದೆ. ಅದು ಇವಾಗ ಒಂದು 10 ದಿವಸ ಮುಂಚೆ ಒಂದು ದೇವಸ್ಥಾನ ಕಳವು ಸಹ ಆಗಿದೆ. ಜೊತೆಗೆ ಬೇರೆ ಬೇರೆ ಟಫ್ಟ್ಗಳಾಗ್ತದೆ. ಅದು ಹೊರಗೆ ರಾಜ್ಯದಿಂದ ಬಂದವರಿಗೆ ನಾವು ನಿಮಗೆ ಯಾವುದೇ ತೊಂದರೆ ಮಾಡೋ ಉದ್ದೇಶದಿಂದ ನಿಮ್ಮನ್ನ ಕರೆಸಿಲ್ಲ. ಇಲ್ಲಿ ಯಾರಾದರೂ ನಿಮ್ಮ ಪೈಕಿ ಯಾರಾದರೂ 100 ಜನ ಇದ್ದಲ್ಲಿ ಒಬ್ಬ ಕ್ರೈಮ್ ಮಾಡೋನು ಇರ್ತಾರೆ. ಅದನ್ನು ತಡೆಯೋ ಉದ್ದೇಶದಿಂದ ನಾವು ನಿಮ್ಮನ್ನ ಈ ಪೊಲೀಸ್ ಮುಖಾಂತರ ನಿಮ್ಮ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ನೀವು ಯಾರೋ ಒಬ್ರು ನಿಮಗೆ ಯಾರೋ ಸಂಬಳ ಜಾಸ್ತಿ ಕೊಡ್ತೀವಿ. ಕೊಡಗು ಜಿಲ್ಲೆಯಾದ್ಯಂತ ಸಾಕಷ್ಟು ಹೊರ ರಾಜ್ಯದ ಕಾರ್ಮಿಕರಿದ್ದಾರೆ. ಅದರಲ್ಲಿ ಅಸ್ಸಾಂ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ಕೊಂಡು ಬಂದಿರುವಂಥ ಕಾರ್ಮಿಕರು. ಅದರಲ್ಲಿ ಒಂದು ಗಂಭೀರ ಆರೋಪ ಕೂಡ ಇತ್ತು, ಇವರು ಬಾಂಗ್ಲಾದೇಶದಿಂದ ಬಂದವರು ಸಾಕಷ್ಟು ಇದ್ದಾರೆ ಅಂತ ಹೇಳುವಂಥದ್ದು. ಈ ಬಗ್ಗೆ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಕೂಡ ಮಾಡಿದ್ದೀವಿ. ಸಾಕಷ್ಟು ಬಾರಿ ವರದಿ ಆಗಿದೆ. ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಂದರೆ ಅವರನ್ನು ಮನೆಗೆ ಎಲ್ಲೆಲ್ಲಿ ಇದ್ದರೆ ಅಲ್ಲಿ ಹೋಗಿ ಅವರೊಂದು ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದೊಂದು ಕಾರ್ಯಾಚರಣೆ ಇದು. ಅಂದರೆ ಕೊಡಗು ಜಿಲ್ಲೆಯಾದ್ಯಂತ ಇದು ನಡೀತಿರುವಂಥದ್ದು. ಅಂದರೆ ಈಗ ನಿನ್ನೆಷ್ಟೇ ಬಿಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಗ್ರಾಮಸ್ಥರು, ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಇದಕ್ಕೆ ಪೊಲೀಸರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಸಾಕಷ್ಟು ಅವರ ವ್ಯಾಪ್ತಿಯಲ್ಲಿ ಯಾವೆಲ್ಲ ಕಾರ್ಮಿಕರು ಬರ್ತಾರೆ ಎಲ್ಲರನ್ನು ಕರೆದು ಅವ್ರ ದಾಖಲೆಗಳನ್ನು ಪರೀಕ್ಷೆ ಮಾಡುವಂಥದ್ದು ಮಾಡಿದ್ದಾರೆ. ಅಂದರೆ ಈಗ ಯಾರು ಕರೆದುಕೊಂಡು ಬರ್ತಾರೆ ಆ ಕಾರ್ಮಿಕರು ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಏನು ಮಾಡಬೇಕಂತ ಹೇಳುವಂಥದ್ದು. ಯಾಕೆಂದರೆ ಪೊಲೀಸ್ ಕೊಡಗು SP ಕೆ ರಾಮರಾಜನ್ ಒಂದು ಖಡಕ್ ಆದೇಶ ಕೊಟ್ಟಿದ್ದರು. ಏನಂದರೆ ಯಾರಾದರೂ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ಆಯಾ ಮಾಲೀಕರು ಯಾರು ಇರ್ತಾರೆ ಅವರಿಗೆ ಜಾಗ ಕೊಟ್ಟಿರುವಂಥವ್ರು ಅವರು ಕೂಡ ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದು. ಅವರ ಮೇಲೆ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದರು. ಅದರಿಂದ ಈಗ ಎಲ್ಲರೂ ಎಚ್ಚೆತ್ತುಕೊಂಡಿರುವಂಥದ್ದು. ಅದರಿಂದ ಯಾರ್ಯಾರು ಕಾರ್ಮಿಕರು ಬಂದಿದ್ದಾರೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ಮತ್ತು ಅವರ ದಾಖಲೆಗಳನ್ನು ಪಕ್ಕದ ಪೊಲೀಸ್ ಠಾಣೆಗೆ ಒಪ್ಪಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬಾಂಗ್ಲಾದೇಶ ವಲಸಿಗರು ವಾಸ್ತವ್ಯ ಹೂಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೊಡಗಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಕಾರ್ಮಿಕರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಪಕ್ಕಾ ದಾಖಲೆಯನ್ನ ನೀಡುವಂತೆ ಕಾರ್ಮಿಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ವಲಸೆ ಕಾರ್ಮಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊಡಗಿಗೆ ಬಾಂಗ್ಲಾದೇಶದ ನುಸುಳುಕೋರರು ನುಸುಳಿದ್ದಾರೆ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೂಡ ಬಿತ್ತರ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಖಾಕಿ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಪ್ರತಿಯೊಂದು ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೊಡಗಿನಲ್ಲಿ ತುಂಬಾ ಕ್ರೈಮ್ಗಳು ನಡೀತಾ ಇದೆ. ಅದು ಇವಾಗ ಒಂದು 10 ದಿವಸ ಮುಂಚೆ ಒಂದು ದೇವಸ್ಥಾನ ಕಳವು ಸಹ ಆಗಿದೆ. ಜೊತೆಗೆ ಬೇರೆ ಬೇರೆ ಟಫ್ಟ್ಗಳಾಗ್ತದೆ. ಅದು ಹೊರಗೆ ರಾಜ್ಯದಿಂದ ಬಂದವರಿಗೆ ನಾವು ನಿಮಗೆ ಯಾವುದೇ ತೊಂದರೆ ಮಾಡೋ ಉದ್ದೇಶದಿಂದ ನಿಮ್ಮನ್ನ ಕರೆಸಿಲ್ಲ. ಇಲ್ಲಿ ಯಾರಾದರೂ ನಿಮ್ಮ ಪೈಕಿ ಯಾರಾದರೂ 100 ಜನ ಇದ್ದಲ್ಲಿ ಒಬ್ಬ ಕ್ರೈಮ್ ಮಾಡೋನು ಇರ್ತಾರೆ. ಅದನ್ನು ತಡೆಯೋ ಉದ್ದೇಶದಿಂದ ನಾವು ನಿಮ್ಮನ್ನ ಈ ಪೊಲೀಸ್ ಮುಖಾಂತರ ನಿಮ್ಮ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ನೀವು ಯಾರೋ ಒಬ್ರು ನಿಮಗೆ ಯಾರೋ ಸಂಬಳ ಜಾಸ್ತಿ ಕೊಡ್ತೀವಿ. ಕೊಡಗು ಜಿಲ್ಲೆಯಾದ್ಯಂತ ಸಾಕಷ್ಟು ಹೊರ ರಾಜ್ಯದ ಕಾರ್ಮಿಕರಿದ್ದಾರೆ. ಅದರಲ್ಲಿ ಅಸ್ಸಾಂ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ಕೊಂಡು ಬಂದಿರುವಂಥ ಕಾರ್ಮಿಕರು. ಅದರಲ್ಲಿ ಒಂದು ಗಂಭೀರ ಆರೋಪ ಕೂಡ ಇತ್ತು, ಇವರು ಬಾಂಗ್ಲಾದೇಶದಿಂದ ಬಂದವರು ಸಾಕಷ್ಟು ಇದ್ದಾರೆ ಅಂತ ಹೇಳುವಂಥದ್ದು. ಈ ಬಗ್ಗೆ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಕೂಡ ಮಾಡಿದ್ದೀವಿ. ಸಾಕಷ್ಟು ಬಾರಿ ವರದಿ ಆಗಿದೆ. ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಂದರೆ ಅವರನ್ನು ಮನೆಗೆ ಎಲ್ಲೆಲ್ಲಿ ಇದ್ದರೆ ಅಲ್ಲಿ ಹೋಗಿ ಅವರೊಂದು ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದೊಂದು ಕಾರ್ಯಾಚರಣೆ ಇದು. ಅಂದರೆ ಕೊಡಗು ಜಿಲ್ಲೆಯಾದ್ಯಂತ ಇದು ನಡೀತಿರುವಂಥದ್ದು. ಅಂದರೆ ಈಗ ನಿನ್ನೆಷ್ಟೇ ಬಿಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಗ್ರಾಮ
ಗ್ರಾಮಸ್ಥರು ಬಿಶೆಟ್ಟಿಯರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಪೊಲೀಸರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಸಾಕಷ್ಟು ಅವರ ವ್ಯಾಪ್ತಿಯಲ್ಲಿ ಯಾವೆಲ್ಲ ಕಾರ್ಮಿಕರು ಬರ್ತಾರೆ ಎಲ್ಲರನ್ನು ಕರೆದು ಅವ್ರ ದಾಖಲೆಗಳನ್ನು ಪರೀಕ್ಷೆ ಮಾಡುವಂಥದ್ದು ಮಾಡಿದ್ದಾರೆ. ಅಂದರೆ ಈಗ ಯಾರು ಕರೆದುಕೊಂಡು ಬರ್ತಾರೆ ಆ ಕಾರ್ಮಿಕರು ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಏನು ಮಾಡಬೇಕಂತ ಹೇಳುವಂಥದ್ದು. ಯಾಕೆಂದರೆ ಪೊಲೀಸ್ ಕೊಡಗು SP ಕೆ ರಾಮರಾಜನ್ ಒಂದು ಖಡಕ್ ಆದೇಶ ಕೊಟ್ಟಿದ್ದರು. ಏನಂದರೆ ಯಾರಾದರೂ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ಆಯಾ ಮಾಲೀಕರು ಯಾರು ಇರ್ತಾರೆ ಅವರಿಗೆ ಜಾಗ ಕೊಟ್ಟಿರುವಂಥವ್ರು ಅವರು ಕೂಡ ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದು. ಅವರ ಮೇಲೆ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದರು. ಅದರಿಂದ ಈಗ ಎಲ್ಲರೂ ಎಚ್ಚೆತ್ತುಕೊಂಡಿರುವಂಥದ್ದು. ಅದರಿಂದ ಯಾರ್ಯಾರು ಕಾರ್ಮಿಕರು ಬಂದಿದ್ದಾರೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ಮತ್ತು ಅವರ ದಾಖಲೆಗಳನ್ನು ಪಕ್ಕದ ಪೊಲೀಸ್ ಠಾಣೆಗೆ ಒಪ್ಪಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇದೀಗ ನ್ಯಾಷನಲ್ ಟಾಪ್ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬಹುಮಹಡಿ ಕಟ್ಟಡ ಕುಸಿದ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಕಟ್ಟಡದ ಬಳಿ ನಿಂತಿದ್ದಂತಹ ಟ್ರಕ್ಗೂ ಹಾನಿಯಾಗಿದೆ. ಕಟ್ಟಡ ಕುಸಿದು ಬಿದ್ದಿದ್ದರಿಂದ ಸ್ಥಳದಲ್ಲಿ ಕಾಲ್ತುಳಿತ ಉಂಟಾಗಿತ್ತು. ಸದ್ಯ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯವನ್ನ ಮುಂದುವರೆಸಿವೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ನಡೀತಾ ಇರುವ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದೀಗ VHP ಮಹಿಳಾ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. VHPಯ ದುರ್ಗಾ ವಾಹಿನಿಯ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕಾರ್ಖಾನೆ ಮೇಲೆ ಪೊಲೀಸರು ದಾಳಿ ನಡೆಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಗ್ಯಾಂಗ್ನ 888 ಯುವಕರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೌಡಿಗಳ ತಂಡ ಗ್ಯಾಂಗ್ ರನ್ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಳ್ತಾ ಇತ್ತು. ಯೋಗಿನಾಡಲ್ಲಿ ಪೊಲೀಸರ ಗುಂಡು ಮತ್ತೆ ಸದ್ದು ಮಾಡಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸರು ಎನ್ಕೌಂಟರ್ ನಡೆಸಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 3 ಅನೇಕ ದರೋಡೆ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ರಾಜಸ್ಥಾನದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಜ್ಮೇರ್ನಲ್ಲಿ ಸುರಿದ ಧಾರಾಕಾರ ಮಳೆಗೆ ರಸ್ತೆಗಳು ಜಲಾವೃತವಾಗಿವೆ. ಮುಳುಗಡೆಯಾಗಿರುವಂತಹ ರಸ್ತೆಯಲ್ಲಿ ಸವಾರರು ವಾಹನವನ್ನ ಚಲಾಯಿಸುವುದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.